ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆ ಬಂದು ತುಂಬಾ ಕಾಮಿಡಿ ಆಗಿದೆ. ಬನ್ನಿ ಫ್ರೆಂಡ್ಸ್, ಅದೇನಿದೆ ಸಂಚಿಕೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಸಂಚಿಕೆ ಶುರುವಿನಲ್ಲಿ ಮನೋಜ ಮತ್ತು ಪಾರ್ಕ್ ಫ್ರೆಂಡ್ ಇಬ್ಬರು ರಾಜಾರಾಣಿ ಮನೆಗೆ ಬರ್ತಾ ಇರ್ತಾರೆ. ಅದೇ ರೋಡಲ್ಲಿ ಬರ್ತಾ ಇರುವಾಗ ರೋಡಲ್ಲಿ ಒಂದು ಬೋರ್ಡ್ ನೋಡ್ತಾರೆ ಕಟ್ಟಿರೋದನ್ನ. ಅದರಲ್ಲಿ ಆಫ್ ರೇಟ್ಗೆ ಶೋರೂಮ್ ಐಟಮ್ನ ಹಾಕಿರ್ತಾರೆ. ಆಗ ಮನೋಜ್ ಅವರು ನೋಡ್ದ ಪಾರ್ಕ್ ಫ್ರೆಂಡ್ ಯಾವ ರೀತಿ ಹಾಕಿದ್ದಾರೆ, ನನ್ನ ಶೋರೂಮಲ್ಲಿರೋ ಐಟಮ್ ತಂದುಬಿಟ್ಟು ಆಫ್ ರೇಟ್ಗೆ ಅಂತ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಪಾರ್ಕ್ ಫ್ರೆಂಡ್ಗೆ ಹೇಳ್ತಾ ಇರ್ತಾರೆ. ಆಗ ಪಾರ್ಕ್ ಫ್ರೆಂಡ್ ಹೇಳ್ತಾರೆ, ಹೋಗ್ಲಿ ಬಿಡಿ ಫ್ರೆಂಡ್, ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊತೀರಾ ಅಂತ ಹೇಳ್ಬಿಟ್ಟು ಮನೋಜ್ ಅವ್ರನ್ನ ಸಮಾಧಾನ ಮಾಡ್ತಾರೆ. ಆಗ ಪಾರ್ಕ್ ಫ್ರೆಂಡು, ನೀವು ಫಸ್ಟ್ ನಾನು ಹೇಳಿದ ಕೆಲಸನ ಮಾಡಿ ಫ್ರೆಂಡ್ ಅಂತ ಹೇಳ್ಬಿಟ್ಟು ಮನೋಜಗೆ ಹೇಳ್ತಾರೆ. ಇಲ್ಲ, ನನಗೆ ತುಂಬಾ ಭಯ ಆಗ್ತಿದೆ, ದಿಗ್ಲಾಗ್ತಿದೆ ಅಂತ ಹೇಳ್ಬಿಟ್ಟು ಮನೋಜ್ ಅವರು ಹೇಳ್ತಾ ಇರ್ತಾರೆ. ಆಗ ಇಲ್ಲ, ಭಯ ಪಡಬೇಡಿ, ಹಂಗಂತ ಹೇಳ್ಬಿಟ್ಟು ಅವ್ರಿಗೆ ತಿಂಗಳ ಏನಾದರೂ ಹಣನಾದರೂ ಕೊಡಬೇಕಾಗುತ್ತೆ, ಹಿಂಸೆ ಮಾಡ್ತಾ ಇರ್ತಾರೆ ಇದೇ ರೀತಿ ಅಂತ ಹೇಳ್ಬಿಟ್ಟು ಪಾರ್ಕ್ ಫ್ರೆಂಡು ಹೇಳ್ತಾ ಇರ್ತಾರೆ. ಆಗ ಪಾರ್ಕ್ ಫ್ರೆಂಡು, ಮನಸ್ಸು ಮಾಡಿ ಬ್ರೋ, ಯಾವುದೇ ರೀತಿ ನಿಮ್ಗೆ ತೊಂದರೆ ಆಗೋದಿಲ್ಲ, ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪಾರ್ಕ್ ಫ್ರೆಂಡ್ ಹೇಳ್ತಾ ಇರ್ತಾರೆ. ಆಗ ಮನೋಜ್ ಅವರು ಆಯಿತು ಅಂತ ಹೇಳ್ಬಿಟ್ಟು ಒಪ್ಕೊತಾರೆ. ಆಗ ಮನೋಜ್ ಅವರು, ಹೌದು ಫ್ರೆಂಡ್, ನನಗೆ ಅರ್ಥ ಆಯಿತು ಅಂತ ಹೇಳ್ಬಿಟ್ಟು ಒಪ್ಕೊತಾರೆ. ಆಗ ಪಾರ್ಕ್ ಫ್ರೆಂಡ್ ಹೇಳ್ತಾರೆ, ಫ್ರೆಂಡಾಗಿ ನಾನು ನಿಮ್ಮ ಜೊತೆ ಇರ್ತಾದೆ ಇನ್ಯಾರು ಇರ್ತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ತುಂಬಾ ಅಪ್ರಿಷಿಯೇಟ್ ಮಾಡ್ತಾರೆ. ಆಗ ಮನೋಜ್ ಅವರು, ಮಿಕ್ಸಿನಲ್ಲಿ ರುಬ್ಬಿಸ್ಕೊಂಡಿರೋ ಕೊಬ್ಬರಿನ ಒಲೆಯಲ್ಲಿ ಕಾಯಿಸಿ ತಾನೇ ಅರ್ಥ ಮಾಡ್ಕೋಬೇಕು, ಅದೇ ರೀತಿ ನಮ್ಮದು ನಿಮ್ಮದು ಕಾಂಬಿನೇಷನು, ಇವತ್ತು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಸರ್, ಇವತ್ತು ಹೋಗ್ಬಿಟ್ಟು ಯಾವುದೇ ಕಾರಣಕ್ಕೂ ರಾಣಿ ಮನೆಗೆ ನುಗ್ಗಿಬಿಟ್ಟು ಅದೇನಂತ ತೀರ್ಮಾನ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಮನೋಜ್ ಅವರು ಹುಮ್ಮಸ್ಸಿಂದ ಹೊರಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ರಾಜ ಮನೆಯಿಂದ ಹೊರಗಡೆ ಹೋಗ್ತಾ ಇರ್ತಾರೆ. ಆಗ ರಾಜ ಮನೆಯಿಂದ ಹೋಗ್ತಾ ಇರ್ತಾನೆ. ಆಗ ಮನೋಜ ಹೇಳ್ತಾನೆ, ನೋಡ್ದ ಬ್ರೋ, ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಕೆಲಸ ಕೇಳ್ಕೊಂಡು ನನ್ನ ಹತ್ರ ಅಲಿತಾ ಇದ್ದವನು ಈಗ ಅಲ್ವಾ ರೇಂಜಿಗೆ ಬೆಳೆದ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಮನೋಜ್ ಅವರು ಪಾರ್ಕ್ ಫ್ರೆಂಡ್ ಹತ್ರ ಹೇಳ್ತಾ ಇರ್ತಾರೆ. ಆಗ ಪಾರ್ಕ್ ಫ್ರೆಂಡು, ನೀವು ಹಿಂಗೆ ಸುಮ್ಮನೆ ಇದ್ದರೆ ಆಗಲ್ಲ, ಅವ್ರ ಜೀವನಕ್ಕೆ ರೇಷನ್ ಕಾರ್ಡ್ ಆಗಿಬಿಡ್ತೀರಾ ಅಂತ ಹೇಳ್ಬಿಟ್ಟು, ಇಲ್ಲ ಬ್ರೋ, ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮನೋಜ್ ಅವರು, ರಾಣಿ ಇರ್ತಾರೆ, ಹೋಗ್ಬಿಟ್ಟು ಬಾಗಿಲು ತಟ್ತಾರೆ. ಆಗ ರಾಣಿ ಬಾಗಿಲು ತೆಗಿತಾರೆ. ನೀವು ಯಾಕೆ ಇಲ್ಲಿ ಬಂದ್ರಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ಮನೋಜ್ ಅವರು ಕೈಯಲ್ಲಿ ಮಲ್ಲಿಗೆ ಹೂವನ್ನ ಸುತ್ಕೊಂಬಂದಿರ್ತಾರೆ, ಬಾಯಲ್ಲಿ ರೋಸ್ನ ಹಿಡ್ಕೊಂಬಂದಿರ್ತಾರೆ. ರಾಣಿ ಬಾಗಿಲು ತೆಗೆದು ನೋಡಿಬಿಟ್ಟು ಆಶ್ಚರ್ಯವಾಗ್ತಾಳೆ, ಏನಿದು ಈ ರೀತಿ ಬಂದಿದ್ದಾರೆ ಇವರು ಅಂತ ಹೇಳ್ಬಿಟ್ಟು. ಆಗ ರಾಣಿ, ಏನು ಮಾಡ್ತಿದ್ದೀರಾ ಸರ್ ಅಂತ ಕೇಳ್ತಾರೆ. ಆಗ ಮನೋಜ್ ಅವರು, ಮಲ್ಲಿಗೆ ರಾಣಿ, ಮಲ್ಲಿಗೆ ಘಮ ತಗೋತಾ ಇದ್ದೀನಿ, ನೀನು ತಗೋತೀಯಾ ಅಂತ ಹೇಳ್ಬಿಟ್ಟು ಮನೋಜ್ ಅವರು ಕೇಳ್ತಾರೆ. ಆಗ ರಾಣಿ, ನೀವು ಯಾಕೆ ಇಲ್ಲಿಗೆ ಬಂದ್ರಿ ಸರ್ ಅಂತ ಕೇಳ್ತಾಳೆ. ಆಗ ಮನೋಜ್ ಅವರು, ಸತ್ಯನ ಬಾಯಿ ಬಿಡಿಸೋದಕ್ಕೆ ನಿನ್ನ ಹತ್ರ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ರಾಣಿ, ಯಾವ ಸತ್ಯ ಅಂತ ಕೇಳ್ತಾಳೆ. ಆಗ ಮನೋಜ, ಯಾವ ಆರೋಪ ನನ್ನ ಮೇಲೆ ಯಾವ ರೀತಿ ಆರೋಪ ಮಾಡಿದೆಯಲ್ಲ, ಆ ಸತ್ಯನ ನಿನ್ನ ಹತ್ರ ಬಾಯಿ ಬಿಡಿಸೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಮನೋಜ ಹೇಳ್ತಾ ಇರ್ತಾರೆ. ಆಗ ರಾಣಿ, ನನ್ನ ಗಂಡ ಇದ್ದಾಗ ಬಂದು ಮಾತಾಡಿ ಅದನ್ನೆಲ್ಲ, ಇವಾಗ ನಮ್ಮ ಮನೆಯವರು ಇಲ್ಲ, ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ರಾಣಿ ಹೇಳ್ತಾ ಇರ್ತಾಳೆ. ಆಗ ಮನೋಜ, ತಪ್ಪಾಗಿ ನಡ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಬೀದಿಲೆಲ್ಲ ಹೇಳ್ತಾ ಇದೆಯಲ್ಲೇ ರಾಣಿ, ಗೊತ್ತಾಗಲ್ವಾ ನಿನಗೆ ಅಂತ ಹೇಳ್ಬಿಟ್ಟು ಮನೋಜ ಬೈತಾ ಇರ್ತಾನೆ. ಕುರುಬನ ರಾಣಿ ಥರ ಇದ್ದವಳು ಮಹಾರಾಣಿ ಥರ ಆಗೋಗಿದೆಯಲ್ಲೇ ರಾಣಿ ಅಂತ ಹೇಳ್ಬಿಟ್ಟು ಮನೋಜ್ ಅವರು ಹೇಳ್ತಾ ಇರ್ತಾರೆ. ಏ ರಾಣಿ, ನೀನು ಮಾಡಿರೋ ಸುಳ್ಳು ಆರೋಪನ ಇವತ್ತು ಸತ್ಯ ಮಾಡ್ತೀನಿ ಕಣೆ ಅಂತ ಹೇಳ್ಬಿಟ್ಟು ಮನೋಜ್ ಅವರು ಜೋರನೆ ಗದರುತ್ತಾ ಇರ್ತಾರೆ. ಆಗ ರಾಣಿ, ಏನು ಹೇಳ್ತಿದ್ದೀರಾ ಸರ್, ಏನು ಮಾಡ್ತಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಏನು ಗೊತ್ತಿಲ್ಲದೋ ಥರ ನಡ್ಕೊತಿದ್ದೀಯೇನೆ ಅಂತ ಹೇಳ್ಬಿಟ್ಟು ರಾಣಿನ ಗದರುತ್ತಾ ಇರ್ತಾರೆ ಮನೋಜ್. ಆಗ ರಾಣಿಯವರು, ಇಲ್ಲ ಸರ್, ಬೇಡ ಸರ್, ಇದೆಲ್ಲ ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಮನೋಜ್ ಅವರು ಹೇಳ್ತಾರೆ, ರಾಣಿ, ಒಂದು ಕೆಲಸ ಮಾಡ್ತೀಯಾ ನೀನು, ಹೇಳ್ತೀನಿ ಅಂತ ಹೇಳ್ತಾರೆ. ಆಗ ಏನು ಸರ್, ಹೇಳಿ ಸರ್ ಅಂತ ಹೇಳ್ಬಿಟ್ಟು ರಾಣಿಯವರು ಹೇಳ್ತಾರೆ, ಒಂದು ಬಿಳಿ ಹಾಳೆ ಮೇಲೆ ಕಪ್ಪು ಚುಕ್ಕೆ ಎಳೆದ್ಬಿಟ್ಟಿದ್ದೀನಿ ಮನೋಜ್ ಸರ್ಗೆ ಅಂತ ಹೇಳ್ಬಿಟ್ಟು, ಈ ರೀತಿ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸೈನ್ ಹಾಕ್ಬಿಟ್ಟು ವಾಪಸ್ ತಗೋ ಅಂತ ಹೇಳ್ಬಿಟ್ಟು ರಾಣಿಗೆ ಹೇಳ್ತಾ ಇರ್ತಾರೆ. ಆ ರೀತಿ ಮಾಡಿದ್ರೆ ಒಪ್ಕೋತೀಯೋ, ಇಲ್ಲಾಂದರೆ ಈ ರೀತಿ ಮಾಡ್ಲೋ ಅಂತ ಹೇಳ್ಬಿಟ್ಟು ಮನೋಜ್ ಅವರು ರಾಣಿನ ಗದರುತ್ತಾ ಇರ್ತಾರೆ. ಆಗ ನನಗೆ ಬಂದಿರೋ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡೆ ನಾನು ಹೋಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಮನೋಜ್ ಅವರು, ನನ್ನಂಥವನ್ನ ಯಾಮಾರಿಸ್ಬಿಟ್ಟು ವಿಡಿಯೋ ಮಾಡ್ಕೊಂಡಿದೀಯಲ್ಲ, ನನ್ನಂಥವನ್ನೇ ಯಾಮಾರಿಸ್ಬಿಟ್ಟಿದೀಯ ನೀನು, ನಾನು ಯಾವುದೇ ಕಾರಣಕ್ಕೂ ಇವತ್ತು ಬಿಡೋದಿಲ್ಲ, ಯಾವುದಾದ್ರೂ ಒಂದಕ್ಕೆ ನೀನು ಒಪ್ಕೊಬೇಕು ಅಂತ ಹೇಳ್ಬಿಟ್ಟು ಪಟ್ಟು ಹಿಡಿದು ಅವಳ ಹತ್ರ ಹಠ ಮಾಡ್ತಾ ಇರ್ತಾರೆ ಮನೋಜ್ ಅವರು. ಆಗ ರಾಣಿಯವರು, ಆಗಲ್ಲ ಸರ್ ಅಂತ ಹೇಳ್ತಾ ಇರ್ತಾರೆ. ಆಗ ಮನೋಜ, ಆಗಲ್ಲ ಅಂದರೆ ಸುಮ್ಮನಿರೋರು ಯಾರು, ಸುಮ್ಮನೆ ಕುತ್ಕೊಳಕ್ಕೆ ಬಂದಿದ್ದೀನಿ ಇಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ. ಆಗ ಮನೋಜ್ ಅವರು, ಗಿಳಿ ಕಚ್ಚಿರೋ ಹಣ್ಣಲ್ಲ ನಾನು, ಒಳ್ಳೆ ಹಣ್ಣನ್ನು ತಿನ್ನೋನು ನಾನು ಅಂತ ಹೇಳ್ಬಿಟ್ಟು ಮನೋಜ್ ಅವರು, ನನಗೆ ಯಾಕೆ ಪನಿಷ್ಮೆಂಟು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇರ್ತಾರೆ. ಆ ರೀತಿ ಹೇಳ್ತಾ ಕಾಮಿಡಿನಲ್ಲಿ ತುಂಬಾ ರೋಚಕ. ಆಗ ಮನೋಜ್ ಅವರು, ನನ್ನ ಮಾತು ಕೇಳು, ಇಲ್ಲಾಂದರೆ ನೋಡು ರಾಣಿ, ನೀನು ತಪ್ಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಮನೋಜ್ ಅವರು ತಪ್ಕೊಳಕ್ಕೆ ಹೋಗ್ತಾರೆ. ಆಗ ರಾಣಿ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಗಡೆ ಓಡಿ ಬರ್ತಾಳೆ. ಆಗ ಹೊರಗಡೆ ಹೋಗಿ ರಾಣಿ, ಬನ್ನಿ ಎಲ್ಲರೂ ಯಾರೋ ಬಂದ್ಬಿಟ್ಟಿದ್ದಾರೆ ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ರಾಣಿ ಕೂಗೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ.
ಆಗ ರಾಣಿ ಸರೋಜಕ್ಕ ಲಕ್ಷ್ಮಕ್ಕ ಎಲ್ಲರೂ ಬನ್ನಿ, ನಮ್ಮ ಮನೆಗೆ ಯಾರೋ ಬಂದ್ಬಿಟ್ಟಿದ್ದಾನೆ, ಕಳ್ಳ ಬಂದ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಕೂಗಾಡ್ತಾ ಇರ್ತಾಳೆ. ಆಗ ಎಲ್ಲರೂ ಬರ್ತಾರೆ. ಆಗ ರಾಣಿ ನೋಡಿ ಅಕ್ಕ ಎಲ್ಲರೂ ಬಂದರು. ಅವಾಗ ಹೇಳ್ಬಿಟ್ಟು ಅಕ್ಕ ನೋಡಿ ಅಕ್ಕ ಇವನು ಮನೋಜ ಅಂತ ಹೇಳ್ಬಿಟ್ಟು ನನ್ನ ಜೊತೆ ತಪ್ಪಾಗಿ ನಡ್ಕೊತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅವಾಗ ಮನೋಜ್ ಅವರು ಇಲ್ಲ ಅಕ್ಕ ನಾನೇನು ತಪ್ಪು ಮಾಡಿಲ್ಲ, ನಾನು ಇವಳಿಗೆ ಎದುರಿಸ್ಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಮನೋಜ್ ಅವರು ಬೇಡ್ಕೊತಾ ಇರ್ತಾರೆ. ಯಾಕೋ ಕೈಗೆಲ್ಲ ಹೂವು ಕಟ್ಕೊಂಡು ಬಂದಿದ್ದೀಯಾ, ನೀನು ಯಾವ ರೀತಿ ನಂಬಬೇಕು ಅಂತ ಹೇಳ್ಬಿಟ್ಟು ಅಲ್ಲಿರೋ ಹೆಣ್ಮಕ್ಳೆಲ್ಲ ಐತೆ ಇರು ನಿನಗಿವತ್ತು ಅಂತ ಹೇಳ್ಬಿಟ್ಟು ಎಲ್ಲರೂ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಮನೋಜ್ ಅವರು ಅಕ್ಕ ಅಕ್ಕ ಹೊಡಿಬೇಡಿ ಅಂತ ಹೇಳ್ಬಿಟ್ಟು ಹಂಗೆ ಕೆಳಗಡೆ ಕುಸಿತಾರೆ. ಅವಾಗ ಎಲ್ಲರೂ ಬಂದ್ಬಿಟ್ಟು ಮನೋಜ್ ಅವ್ರಿಗೆ ಹೊಡಿತಾರೆ. ಪರ್ಕೆಯಿಂದ ಬಿಂದಿಗೆಯಿಂದ ಎಲ್ಲರೂ ಸೇರ್ಕೊಂಡು ಹೊಡಿತಾರೆ. ಆಗ ಅಲ್ಲಿಗೆ ಬಂದಿರೋ ಹೆಣ್ಮಕ್ಳುಗಳು ಪೊಲೀಸ್ಗೆ ಫೋನ್ ಮಾಡಿ ಅಂತ ಹೇಳ್ಬಿಟ್ಟು ರಾಣಿಗೆ ಹೇಳ್ತಾರೆ. ಇಲ್ಲ ಅಕ್ಕ ನೀವೇ ಎಲ್ಲರೂ ಧರ್ಮದ ಎಟ್ಬಿಟ್ಟು ಕೊಟ್ಬಿಟ್ಟಿದ್ದೀರಲ್ಲ ಬಿಡಿ ಸಾಕು, ಇಷ್ಟೇನೆ ಇವನಿಗೆ ಪನಿಷ್ಮೆಂಟು ಅಂತ ಹೇಳ್ಬಿಟ್ಟು ರಾಣಿ ಹೇಳ್ತಾ ಇರ್ತಾರೆ. ಆಗ ರಾಣಿಯವರು ಪೊಲೀಸೆಲ್ಲ ಏನು ಬೇಡ ಬಿಡಿ ಅಕ್ಕ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಅಲ್ಲಿರೋ ಹೆಣ್ಮಕ್ಳು ಬಂದಿರೋರೆಲ್ಲ ಹೊರಟೋಗ್ಬಿಡ್ತಾರೆ. ಆಗ ಮನೋಜ್ ಅವರು ನಿಮ್ಮ ಮನೆ ದೇವ್ರು ನಿನ್ಗೆ ಒಳ್ಳೇದೇ ಮಾಡಲಿ ಕಣೆ ರಾಣಿ ಅಂತ ಹೇಳ್ಬಿಟ್ಟು ಉಗಿದ್ಬಿಟ್ಟು ಹೋಗ್ತಾರೆ ಅಲ್ಲಿಂದ. ಆಗ ಮನೋಜ್ ಅವರು ಕಾಂತ ನಿನಗೆ ಕಲೆ ಇಲ್ಲದೆ ಬೆಲೆ ಇಲ್ಲ ಕಾಂತ ಅಂತ ಹೇಳ್ಬಿಟ್ಟು ನನ್ನ ಬಟ್ಟೆ ವಾಷಿಂಗ್ ಮಿಷಿನಿಂದ ಇಲ್ಲದೆ ಕೊಳೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಡೈಲಾಗ್ ಹೇಳ್ಕೊಂಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿದಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.